ಹೋಟೆಲ್, ಪಾನಿಪುರಿ ಮತ್ತು ಮಾಂಸದ ಅಂಗಡಿ ಮಾಲೀಕರು ಕಡ್ಡಾಯವಾಗಿ ನಗರಸಭೆಯಿಂದ ಪರವಾನಗಿ ಪಡೆಯಬೇಕು. ಇದರೊಟ್ಟಿಗೆ ಉತ್ತಮ ಗುಣಮಟ್ಟದ ಆಹಾರ ಪದಾರ್ಥಗಳು ಒದಗಿಸುವುದರೊಂದಿಗೆ ಸ್ವಚ್ಛತೆಯನ್ನು ಕಾಪಾಡಬೇಕು. ಕಾಲಕಾಲಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳು ತಪಾಸಣೆ ನಡೆಸಿದಾಗ ಗುಣಮಟ್ಟ ಕಾಯ್ದುಕೊಳ್ಳದೆ ಇದ್ದಲ್ಲಿ ಪರವಾನಗಿ ರದ್ದುಗೊಳಿಸಲಾಗುವುದು. ನಗರಸಭೆಯಲ್ಲಿ ನೌಕರರ ಸಮಸ್ಯೆ ಇರುವುದರಿಂದ ಹೋಟೆಲ್, ಅಂಗಡಿ ಮತ್ತು ಪಾನಿಪುರಿ ಮಾಲೀಕರು ತಮ್ಮದೇ ಆದ ಸಂಘವನ್ನು ಸ್ಥಾಪನೆ ಮಾಡಿಕೊಳ್ಳಬೇಕು. ಅದಕ್ಕೆ ತಗುಲುವ ವೆಚ್ಚವನ್ನು ತಾವೇ ಭರಿಸಬೇಕು ಎಂದು ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ತಿಳಿಸಿದರು. ನಗರಾದ್ಯಂತ ವಾಣಿಜ್ಯೋದ್ಯಮವು ಪ್ರಗತಿ ಹಾದಿಯಲ್ಲಿ ಸಾಗುವ ಉದ್ದೇಶದಿಂದ ಪಟ್ಟಣದಾದ್ಯಂತ ಎಲ್ಲಾ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ನಗರಾದ್ಯಂತ ಸಿಸಿ ಕ್ಯಾಮೆರಾ ಹಾಗೂ ಬೀದಿ ದೀಪಗಳನ್ನು ಅಳವಡಿಸಲಾಗುವುದು. ಇದರಿಂದ ಮಹಿಳೆಯರ, ಬಾಲಕಿಯರ ದೌರ್ಜನ್ಯ, ಕಳ್ಳತನ ಪ್ರಕರಣಗಳನ್ನು ಸಹ ತಡೆ ಹಿಡಿಯಬಹುದು. ಪಟ್ಟಣದ ಪ್ರಮುಖ ಬಜಾರ್ ರಸ್ತೆಗಳ ಬದಿಯಲ್ಲಿ, ಪಾದಚಾರಿಗಳ ರಸ್ತೆಯಲ್ಲಿ ಯಾರೂ ಸಹ ಪಾನಿಪುರಿ ಹೋಟೆಲ್ ತೆರೆಯುವಂತಿಲ್ಲ. ಇದರಿಂದ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ ತೊಂದರೆಯಾದಲ್ಲಿ ಅವರ ವಿರುದ್ಧ ಪ್ರಕರಣ ದಾಖಲಿಸಲಾಗುವುದು ಎಂದು ಎಚ್ಚರಿಸಿದರು. ಹೋಟೆಲ್ ಉದ್ಯಮ ಮಾಡ್ತಕ್ಕಂಥವರೆಲ್ಲ ಸಭೆಯಲ್ಲಿ ಕರೆದು, ಈ ಸಭೆಯಲ್ಲಿ ವಿಶೇಷವಾಗಿ ನಮ್ಮ ನಗರಸಭೆ ಆಗಿದೆ. ನಗರಸಭೆಯಲ್ಲಿ ಹೈಜಿನಿಕ್ ಅನ್ನ, ಶುಚಿಯನ್ನ ಕಾಪಾಡ್ಕೋಬೇಕು. ಬರ್ತಕ್ಕಂಥ ಗ್ರಾಹಕರಿಗೆ ಸರಿಯಾದ ರೀತಿಯಲ್ಲಿ ಉತ್ತಮವಾದ ಆಹಾರವನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಅವರು ಸಭೆಯನ್ನು ಕರೆದು ಮಾತಾಡಿದ್ದೀವಿ. ಸಭೆಯಲ್ಲಿ ಇವತ್ತು ಹೋಟೆಲ್ ಮಾಲೀಕರು, ಚಿಕನ್ ಅಂಗಡಿ ಮಾಲೀಕರು ಕಸವನ್ನ ಚೀಲದಲ್ಲಿ ತುಂಬಿ ರಸ್ತೆ ಬದಿ ಎಸ್ದು ಹೋಗ್ತಾರೆ. ಇದರಿಂದ ಪುರಸಭೆಯವರು ಸ್ವಚ್ಛತೆ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಇದನ್ನು ಇವತ್ತು ಮನೆಗಳು ನಾವು ಒಂದು ಹೊಸದಾಗಿ ವಿಶೇಷವಾಗಿ ಪಾನಿಪುರಿ ಯಾರು ಅಂಗಡಿಗಳು ಮಾಡ್ತಾರೆ, ಆ ಅಂಗಡಿ ಮುಂದೆ ಯಾವುದೇ ವಾಹನವನ್ನು ನಿಲ್ಲಿಸುವಾಗಿಲ್ಲ. ಪುರಸಭೆ ಇವತ್ತು ಪಾರ್ಕಿಂಗ್ ಮಾಡಿದ್ದೀವಿ, ಪಾರ್ಕಿಂಗ್ ಜಾಗದಲ್ಲಿ ವಾಹನಗಳನ್ನು ನಿಲ್ಲಿಸಬೇಕು. ಅಲ್ಲಿ ಅವರ ಸಂಘ ಏನ್ ಮಾಡ್ಕೊಂಡಿದ್ದಾರೆ, ಪಾನಿಪುರಿ ಇವತ್ತಿನ ಸಂಘ ಅಂತ ಮಾಡ್ಕೊಂಡಿದ್ದಾರೆ. ಆ ಸಂಘದ ವತಿಯಿಂದ 2 ಗಾರ್ಡ್ಗಳನ್ನು ನೇಮಕ ಮಾಡಿಕೊಂಡು ಆ ಗಾರ್ಡ್ಗಳ ಮುಖಾಂತರ ಸೂಚನೆಯನ್ನು ಕೊಟ್ಟು ಎಲ್ಲ ಒಂದ್ ಕಡೆ ಪಾರ್ಕಿಂಗ್ ಮಾಡಿ ನಂತರ ವ್ಯಾಪಾರವನ್ನು ಮಾಡಬೇಕು. ಇದಾದ್ರಿಂದ ನಾನು ಒಂದು ಹೊಸದಾಗಿ ಅವರಿಗೆ ಪಾನಿಪುರಿ ಅಂಗಡಿ ಬರ್ತಕ್ಕಂಥ ಕಸ ಕ್ಲೀನ್ ಮಾಡಲಿಕ್ಕೆ ನನ್ನ ಸ್ವಂತ ಖರ್ಚಿನಿಂದ ಒಂದು ವಾಹನವನ್ನ ಕೊಡ್ತಾ ಇದ್ವಿ. ಆ ವಾಹನದಲ್ಲಿ ಆ ಕಸ ಶೇಖರಣೆ ಮಾಡ್ತಕ್ಕಂಥದ್ದಕ್ಕೆ ಬೇಕರಿ, ಪಾನಿಪುರಿ ಅಂಗಡಿ, ಜ್ಯೂಸ್ ಅಂಗಡಿ, ಈ ತರ ಅಂಗಡಿಗಳಲ್ಲಿ ಕಸವನ್ನ ಕಲೆಕ್ಟ್ ಮಾಡಲಿಕ್ಕೆ ಅಂತ ಒಂದು ವಾಹನವನ್ನು ಕೊಡ್ತಾ ಇದ್ದೀನಿ. ಅವರು ಕಡ್ಡಾಯವನ್ನು ಪಾಲಿಸಬೇಕು. ನಗರಸಭೆಯಿಂದ ಲೈಸೆನ್ಸ್ ಅನ್ನು ತಗೋಬೇಕು ಅನ್ನೋ ಷರತ್ತುಗಳನ್ನ ಇವತ್ತು ಹೇಳಿದ್ದೀವಿ. ಅದಕ್ಕೆ ಪಾನಿಪುರಿ ಮಾರಾಟ ಮಾಡ್ತಕ್ಕಂಥ ಎಲ್ಲರೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ಹೋಟೆಲ್ ಉದ್ಯಮ, ಹೋಟೆಲ್ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಅನೇಕರು ಲೈಸೆನ್ಸ್ ತಗೊಂಡಿಲ್ಲ, ಲೈಸೆನ್ಸ್ ರಿನ್ಯೂವಲ್ ಮಾಡಿಲ್ಲ, ಸ್ವಚ್ಛತೆ ಕಾಪಾಡ್ತಾ ಇಲ್ಲ ಮತ್ತು ಆ ತ್ಯಾಜ್ಯವನ್ನು ಇವತ್ತು ಏನು ಹೋಟ್ಲಲ್ಲಿ ಬಿಡುತ್ತೆ ಆ ತ್ಯಾಜ್ಯವನ್ನು ಶುದ್ಧೀಕರಣ ಮಾಡಲಿಕ್ಕೆ ಬಹಳಷ್ಟು ಅನಾಗರಿಕ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಅದನ್ನು ಕೂಡ ತಡೆಗಟ್ಟಬೇಕು ಅಂತ ಹೇಳಿ ನಾನು ಹೋಟೆಲ್ ಕಸ ತೆಗೀಲಿಕ್ಕೇನೆ ನನ್ನ ಸ್ವಂತ ಖರ್ಚಿನಿಂದ ಪ್ರತ್ಯೇಕವಾಗಿ ಒಂದು ವಾಹನವನ್ನು, ಅದರ ನಿರ್ವಹಣೆಯನ್ನು ಕೂಡ ನಾನೇ ಮಾಡ್ತಾ ಇದ್ದೇನೆ. ಇದರೊಟ್ಟಿಗೆ ಆ ಹೋಟೆಲ್ ಮಾಲೀಕ ಸಂಘದವರು ಆ ಡ್ರೈವರ್ ಸಂಬಳ ಮತ್ತು 2 ಕಾರ್ಮಿಕರ ಸಂಬಳವನ್ನು ಭರಿಸಬೇಕಾಗ್ತದೆ. ಇದನ್ನ ಪ್ರತ್ಯೇಕವಾಗಿ ಪ್ರೈವೇಟ್ ಇಂದ ಮಾಡಿಸ್ತೇವೆ. ಇವತ್ತೇನು ರಸ್ತೆ ಅಗಲೀಕರಣ ಮಾಡೋ ಸಂದರ್ಭಗಳಲ್ಲಿ ಅನೇಕರಿಗೆ ಮನಸ್ಸಿಗೆ ನೋವಾಗ್ತಾ ಇರ್ತದೆ. ನಮ್ಮ ಮೆಟ್ಲು ಐತಲ್ಲಪ್ಪ, ಕಟ್ಕೊಂಡಿದ್ವಿ, ಮೆಟ್ಲು ರೋಡ್ ಹಾಕಿದ್ವಿ, ಇವೆಲ್ಲ ಕೂಡ ಸಹಜ. ಒಂದು ಮೂರ್ತಿ ವಿಗ್ರಹ ಆಗಬೇಕು, ನಾನಾ ಹುಳಿಪೇಟೆ ಬಿದ್ದಾಗಲೇ ವಿಗ್ರಹ ಆಗತಕ್ಕಂಥದ್ದು. ಒಂದು ನಗರ ಸುಂದರ ಆಗಬೇಕು, 100 ವರ್ಷಗಳ ಕಾಲ ಇದ್ದಂತಹ ಹಳೆಯಲ್ಲಿ ವಸ್ತ್ರ ಬರಬೇಕು ಅಂದಾಗ ಸಹಜವಾಗಿ ತಾತ್ಕಾಲಿಕ ಸಮಸ್ಯೆ ಆಗ್ತದೆ. ಅದಕ್ಕೆ ಅವರು ದಯವಿಟ್ಟು ಸಹಕರಿಸಬೇಕು. ನಿಮ್ಮ ಸಮಸ್ಯೆ ತಾತ್ಕಾಲಿಕ. ನಾನಿವತ್ತೇನು ರಸ್ತೆಗಳನ್ನು ನಗರ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೀನಿ, M30 ರಸ್ತೆಗಳು, ನನ್ನ ಪ್ರಕಾರ 30 ವರ್ಷಗಳು ಯಾವುದೇ ಕಾರಣಕ್ಕೆ ರಸ್ತೆ ಹಾಳಾಗೋದಿಲ್ಲ. ಆದ್ದರಿಂದ ಈ ಕೆಲಸಗಳನ್ನ ಮಾಡಲಿಕ್ಕೆ ದಯವಿಟ್ಟು ನಮಗೆ ಸಹಕಾರ ಕೊಡಬೇಕು. ನಾವು ನಿಮ್ಮೊಟ್ಟಿಗಿದ್ದೇವೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಅದಕ್ಕೆ ಎಲ್ಲ ವರ್ತಕರು, ಹೋಟೆಲ್ ಮಾಲೀಕರು, ಪಾನಿಪುರಿ ಅಂಗಡಿಗಳ ಮಾಲೀಕರು
ಬೇಕರಿ ಮಾಲೀಕರು ಎಲ್ಲರೂ ಕೂಡ ಸಕಾರಾತ್ಮಕವಾಗಿ ನಮಗೆ ಒತ್ತು ಕೊಟ್ಟು ನಾವು ಈ ಒಂದು ಸರ್ಕಾರ ಮಾಡೋ ಆದೇಶವನ್ನು ಪಾಲನೆ ಮಾಡ್ತೇವೆ, ನಮಗೆ ನಮ್ಮೂರು ಚೆನ್ನಾಗಬೇಕು, ನಮ್ಮೂರು ಅಭಿವೃದ್ಧಿ ಆಗಬೇಕು ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಹಾಗಾಗಿ ನನ್ನ ನಗರಸಭೆ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರೆಲ್ಲರೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತೇನೆ.